ಫ್ರೆಂಡ್ಸ್, ಬಾಳೆ ಎಲೆ ಊಟಕ್ಕೆ ಸ್ವಾಗತ. ಬಾಳೆ ಎಲೆ ಊಟದ ಮೆನುನಲ್ಲಿ ಪರ್ಪಲ್ ಕಲರ್ ಫ್ರೈಡ್ ರೈಸ್ ಇದೆ. ಪರ್ಪಲ್ ಕಲರ್ ಕ್ಯಾಬೇಜಿಂದ ಮಾಡಿದ್ದು. ಈ ಪರ್ಪಲ್ ಕಲರ್ ನನಗೆ ತುಂಬ ಅಟ್ರಾಕ್ಟ್ ಮಾಡುತ್ತೆ. ಈ ಪರ್ಪಲ್ ಕ್ಯಾಬೇಜ್ ಸೂಪರ್ ಮಾರ್ಕೆಟಲ್ಲಿ ಯಾವಾಗ ಸಿಕ್ಕರೂ ನಾನು ತಂದು ಫ್ರೈಡ್ ರೈಸ್ ಮಾಡೇ ಮಾಡ್ತೀನಿ. ಮಾಮೂಲು ಕ್ಯಾಬೇಜಿಂದ ಬಣ್ಣ ಒಂದೇ ಅಲ್ಲ, ಇದ್ರ ರುಚಿನೂ ತುಂಬ ಭಿನ್ನ. ಆರೋಗ್ಯಕ್ಕೂ ಒಳ್ಳೆಯದು. ಆ್ಯಂಟಿ ಆಕ್ಸಿಡೆಂಟ್ಸ್ ಇದರಲ್ಲಿ ತುಂಬ ಇರುತ್ತೆ. ಬನ್ನಿ, ತುಂಬ ಉದುರುದ್ರಾಗಿ ರುಚಿಯಾಗಿ ಈ ಫ್ರೈಡ್ ರೈಸ್ನ ಹೇಗೆ ಮಾಡೋದಂತ ನೋಡೋಣ. ರೆಸಿಪಿಗೋಸ್ಕರ ನಾನಿಲ್ಲಿ ಅರ್ಧ ಕ್ಯಾಬೇಜ್ ತೊಗೊಂಡಿದ್ದೀನಿ. ಜೊತೇಲಿ 2 ಈರುಳ್ಳಿ ಉದ್ದಕ್ಕೆ ತೆಳ್ಳಗೆ ಹೆಚ್ಕೊಂಡಿದ್ದೀನಿ. ಜೊತೇಲಿ 4 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ತೆಳ್ಳಗೆ ಹೆಚ್ಕೊಂಡಿದ್ದೀನಿ. 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಫ್ರೈಡ್ ರೈಸ್ ಒಗ್ಗರಣೆಗೋಸ್ಕರ ದೊಡ್ಡ ಬಾಣಲೆ ಬಿಸಿಗಿಟ್ಕೊಂಡು ಇದಕ್ಕೆ ಎಣ್ಣೆ ತುಪ್ಪ ಎರಡೂ ಹಾಕ್ಕೋಬೇಕು. ಎಣ್ಣೆ ತುಪ್ಪ ಎರಡೂ ಬಿಸಿ ಆದಮೇಲೆ ಸಣ್ಣ ಕಟ್ ಮಾಡ್ಕೊಂಡು ಶುಂಠಿ ಹಾಕ್ಕೋಬೇಕು. ಶುಂಠಿ ಸ್ವಲ್ಪ ಬಣ್ಣ ತಿರುಗಿದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಶುಂಠಿ ಎರಡೂ ಹದವಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದ ಕೂಡಲೇ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಬೇರೆ ಬಾತ್ಗಳ ಥರ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮೊದಲು ಒಗ್ಗರಣೆ ಮಾಡ್ಕೊಳ್ಳೋದಲ್ಲ, ಇಲ್ಲಿ ಹಿಂದೆಯೇ ಕ್ಯಾಬೇಜ್ ಹಾಕ್ಬಿಡೋದು. ಯಾಕಂದರೆ ಕ್ಯಾಬೇಜ್ ತುಂಬ ಬೇಗ ಬೆಂದೋಗುತ್ತೆ. ಇಲ್ಲಿ ಫ್ರೈಡ್ ರೈಸ್ಗಳಿಗೆ ವೆಜಿಟೇಬಲ್ಸ್ ಫ್ರೈ ಮಾಡಬೇಕಾದ್ರೆ ಯಾವಾಗಲೂ ಹೀಟ್ ಹೈನೇ ಇರಬೇಕು. ಯಾಕಂದರೆ ವೆಜಿಟೇಬಲ್ಸು ಮೆತ್ತಗೆ ಬೇಯಿಸೋದು ಬೇಕಾಗಿಲ್ಲ, ಇಲ್ಲಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿ ತೆಗೆದು ಬಿಡೋದು. ಉಪ್ಪು ಈಗಲೇ ಸೇರಿಸ್ಕೊಂಡ್ಬಿಡ್ತೀನಿ, ಬೇಗ ಫ್ರೈ ಆಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಆದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಬೇಕು. ಬಾಣಲೆಲಿರೋ ಹೀಟಿಂದಾನೇ ತಾನೇ ಕುಕ್ ಆಗುತ್ತೆ, ಅಷ್ಟು ಹೀಟ್ ಇದಕ್ಕೆ ಸಾಕು. ಕ್ಯಾಬೇಜಿಗೆ ಈಗ ಇನ್ನೂ ಡೀಪ್ ಕಲರ್ ಬಂದಿದೆ. ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಮೆಣಸಿನ ಪುಡಿ, ಡಾರ್ಕ್ ಸೋಯಾ ಸಾಸ್ ಮತ್ತು ವಿನಿಗರ್ 1 ಚಮಚ ಹಾಕಿದ್ದೀವಿ. ಉಪ್ಪು ಮೊದಲೇ ಹಾಕಿದ್ದೀವಿ. ಈಗಿಷ್ಟು ಮಸಾಲೆಗಳನ್ನು ಕ್ಯಾಬೇಜಿಗೆ ತಾಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಅನ್ನ ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ ನಾನು ಬ್ರೌನ್ ಬಾಸುಮತಿ ರೈಸ್ ಉಪಯೋಗಿಸಿದ್ದೀನಿ. ಬ್ರೌನ್ ಬಾಸುಮತಿ ಆರೋಗ್ಯಕ್ಕೆ ಒಳ್ಳೆಯದು. ನೀವು ರೈಸ್ ಯಾವ್ದು ಬೇಕು ಯೂಸ್ ಮಾಡ್ಬೋದು. ಇಲ್ಲಿ ಸೋಯಾ ಸಾಸು ಸಾಲ್ಟ್ ಪೆಪ್ಪರು ನೀವು ಮತ್ತೆ ಬೇಕಾದರೆ ಇಲ್ಲಿ ಹಾಕ್ಕೋಬೋದು, ರುಚಿ ನೋಡಿಕೊಂಡು. ಇಷ್ಟು ಮಾಡಿದರೆ ಪರ್ಪಲ್ ಕ್ಯಾಬೇಜ್ ಫ್ರೈಡ್ ರೈಸ್ ರೆಡಿ. ಪ್ಲೇಟಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಂಥ ರೈಸ್ ಮನೇಲಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ. ವೆಜಿಟೇರಿಯನ್ಸು ಇಲ್ಲಿಗೆ ಬಿಡ್ಬೋದು. ಮೊಟ್ಟೆ ತಿನ್ನೋರು ಎಗ್ ಬುರ್ಜಿ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆಮ್ಲೆಟ್ ಮಾಡು ಸರ್ವ್ ಮಾಡ್ಬೋದು. ಈ ಥರ ಫ್ರೈಡ್ ರೈಸ್ ನೀವು ಮಾಡಿರಿ. ನನ್ನ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಕಾಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.